ಆ ಸೌಜನ್ಯಳ ಜಾಗದಲ್ಲಿ ನಾನು ರೇಪಾಗಿ ಸಾಯ್ಬೇಕಿತ್ತು. ನನ್ನ ಹೆಂಡತಿ ಮಕ್ಕಳನ್ನು ಸೂಳೆ ಮಾಡಿದಾರಲ್ಲ ಈ ಬೇವರ್ಸಿಗಳು. ಸುಮೋಟೋ ಕೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಅದು ಅವರ ಸ್ವಂತ ಪೇಜಲ್ಲಿ ಬರೆದಿದ್ದಾರೆ. ಹಿಂದೂ ಸಮಾಜಕ್ಕೆ ದುಡಿದವರು 35 ಕೇಸು. ನೀವು ಬೇಕಾದರೆ ಅಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಹೋಗಿ ನೀವು ಲಿಸ್ಟ್ ತಗೊಳ್ಳಿ ಏನಿದೆ ಅಂತೇಳಿ. ಯಾವುದು ನನ್ನ ಸ್ವಂತಕ್ಕೆ ಒಂದು ಕೇಸ್ ಇಲ್ಲ. ಸ್ವಂತಕ್ಕೆ ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ, ಇವಳು ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ. ಇವಳು ಮೆಜೆಸ್ಟಿಕ್ಕಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ. ಸಮೀರ್ನನ್ನು ಮೊನ್ನೆ ರಾತ್ರಿ ಏನು ಮಾಡ್ತಿದ್ರು ಗೊತ್ತಾ, ಖಂಡಿತ ಆವತ್ತು 2012ರಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡಿ ಬಿಸಾಡಲಿಕ್ಕೆ ನೋಡಿದ್ದಾರೆ. ಅದೇ ರೀತಿ ಸಮೀರ್ನನ್ನು ಎನ್ಕೌಂಟರ್ ಮಾಡ್ತಿದ್ರು ಇವರು. ನನ್ನ ಹತ್ರ 1000 ಕೇಸ್ ಇದೆ ಪೊಲೀಸ್ನವರು. ಇದೇ ಯೋಗೀಶ ಇದ್ದಾನಲ್ಲ ಪಾಪಿ, ಸೌಜನ್ಯಲ ಕೇಸನ್ನು ಮುಚ್ಚಿಸಾಕಿದ ಯೋಗೀಶ ಇದ್ದಾನಲ್ಲ, ಅವನು 1400 ರೂಪಾಯಿ ದುಡ್ಡು ತಗೊಂಡಂತ ಫ್ರಾಡ್ ಕೇಸ್ ಲಾಸ್ಟ್ಗೆ ಅವನು ಅಮಾನತ ಆಗೋಲ್ಲಿಗೆ ಬಂತು. ಲಾಸ್ಟ್ಗೆ ಬಂದು ಕಾಲಿಡ್ದ, ಅಣ್ಣ ಬಚಾವ್ ಮಾಡಿ ಅಂತೇಳಿ. ಈ ಕಡೆ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟ್, ಅವಳಂತೆ ಮುಸ್ಲಿಂ ಹುಡುಗರ ಜೊತೆಯಲ್ಲಿ ಲವ್ ಡವ್ವಿ ಅಂತೆ, ಅವ್ರ ಜೊತೆ ಸಿಕ್ಕಿ ಬಿದ್ಲಂತೆ. ಗೌಡ್ರುಗಳೆಲ್ಲ ಸೇರ್ಕೊಂಡು ಹೊಡೆದ್ರಂತೆ, ಇಡೀ ತೇಜವಾದೆ ಮಾಡಿ ಹಾಕಿದ್ರು. ಅವಳಿಗೆ ಬೆಂಗಳೂರು 1-2 ಸಲ ಹೋಗಿರೋದು ನನ್ನ ಜೊತೆಯಲ್ಲಿ. ಈಗ ಮೊನ್ನೆ ಕೇಸಿಗೆ ಅವಳ ಮೇಲೆ ಕೇಸಿ 2012ರಿಂದ ಪಾಪಿ ಪೊಲೀಸ್ನವರು ಮಾಡಿದಂಥ ಈ ಷಡ್ಯಂತ್ರದಿಂದ ಸೌಜನ್ಯಗಳನ್ನು, ಈ ಆರೋಪಿಗಳನ್ನು ರಕ್ಷಣೆ ಮಾಡಿದ್ದೇ ಪೊಲೀಸ್. ಆ ಸೌಜನ್ಯ ಮಹಾಕಾಳಿಯಾಗಿ ಇವರನ್ನು ಸರ್ವನಾಶ ಮಾಡದೆ ಉಳಿಯುವುದಿಲ್ಲ. ಮಹಾಕಾಳಿ ಅವಳು, ಸಾಮಾನ್ಯ ಅಲ್ಲ ಅದು, ಮಹಾಕಾಳಿ ಅವಳು. ಒಂದು ಹುಡುಗಿ ಯಾವತ್ತು ಇಡೀ ದಿವಸ ನೋಡಿ, ಅವಳು 5 ಹುಡುಗಿಯರಲ್ಲಿ ಅವಳ ಜೀವನ ಹೇಗಿತ್ತು ಅಂತ ಹೇಳಿದರೆ, ಬೆಳಿಗ್ಗೆ ಹೇಳೋದು, ಆ ಮನೆ ಎಲ್ಲ ಹುಡುಗಿರಲ್ಲ, ಈ ಹುಡುಗಿ ಸ್ಪೆಷಲಿ ಸೌಜನ್ಯ ಬೆಳಿಗ್ಗೆ ಎದ್ದು ಇಡೀ ಮನೆಯನ್ನು ಗುಡಿಸಿ ಒರೆಸಿ ದೇವರಿಗೆ ಪೂಜೆ ಮಾಡಿ ಇಡೀ ಮನೆ ಭಜನೆ ಆಡಿ ಎಲ್ಲವನ್ನು ಪ್ರಿಪೇರ್ ಮಾಡ್ತಿದ್ದವಳು ಹುಡುಗಿ ಅವಳು. ಕೈಯಲ್ಲೊಂದು ಫೋನ್ ಇದ್ರೂ ಕೂಡ ತಾಯಿ ಮಾತಾಡಬೇಕು, ಅಮ್ಮ ಫೋನ್ ತೆಗಿ, ಅಮ್ಮ ಫೋನ್ ತೆಗಿ, ಅವ್ರಿಗೇನು ಕೇಳು, ಇವ್ರಿಗೇನು ಕೇಳು. ಈ ಮಗು ಉತ್ತರ ಕೊಡ್ತಿಲ್ಲ. ಆ ರೀತಿ ಬದುಕಿದಂಥ ಮಗು ಅದು ಅವತ್ತು ಇಡೀ ದಿವಸ ಉಪವಾಸ ಇದ್ದಂಥ ಮಗು. ಆ ಮಗುವನ್ನು ಅತ್ಯಾಚಾರ ಮಾಡುವಾಗ ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಪಾಪಿಷ್ಟ ಅನ್ನ ಕೊಟ್ಟಿದ್ದಾನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನೀನು ಊಟ ಮಾಡು ಅಂತ ಹೇಳಿ. ಅದರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಆ ಗಂಟ್ಲಲ್ಲಿ ಅನ್ನ ಹಾಗೆ ಇತ್ತು, ಆ ಮಗು ಇದ್ದು ಒಳಗೆ ಹೋಗಲಿಲ್ಲ. ನೀವು ಯೋಚನೆ ಮಾಡಿ, ಏನು ಮಾಡ್ಬೋದಾ ಆತ್ಮ? ಈಗ ಶಕ್ತಿ ಆಗಿದೆ, ಅದು ಬಲಿ ತೆಗೊಳ್ತದೆ, ಖಂಡಿತ ಬಲಿ ತೆಗೊಳ್ತದೆ. ನಾನು ಹೇಳ್ತಾ ಇರ್ತೇನೆ, ಯಾವತ್ತೂ ಹೇಳ್ತಾ ಇರ್ತೇನೆ. ರಾಮಾಯಣದ ಸೀತಾಮಾತೆ, ದ್ರೌಪದಿ, ಕಲಿಯುಗದ ದೇವಿಯವಳು, ಶಕ್ತಿಯವಳು. ನೋಡಿಬೇಕಾದ್ರೆ ನೀವು ದೇವಿ ಅವತಾರದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತೀರಿ. ಅಂಥ ಮಗು ಅದು, ಯಾವುದರ ಪರಿವೇ ಇಲ್ಲ. ಕಾಮ ಅಂದರೆ ಏನು ಗೊತ್ತಿಲ್ಲ ಅದಕ್ಕೆ, ಪಾಪ. ಹಸಿವು ಅಂದರೆ ಏನು ಗೊತ್ತಿಲ್ಲ ಅದಕ್ಕೆ. ದೇವರ ಜ್ಞಾನದಲ್ಲಿದ್ದಂಥ ಮಗು, ಇಡೀ ದಿವಸ ಉಪವಾಸದಲ್ಲಿದ್ದಂಥ ಮಗು ಈ ರೀತಿ ಸತ್ತರೆ, ಈ ರೀತಿ ಅತ್ಯಾಚಾರ ಮಾಡಿದವನಿಗೆ ಶಾಸ್ತಿ ಆಗೋದೇ ಇಲ್ವಾ? ನೀವು ಲೆಕ್ಕ ಹಾಕಿ. ನಾವು ನಂಬಿದವರು, ಇದು ಸನಾತನ ಹಿಂದೂ ಧರ್ಮದ ಪರಂಪರೆ, ಇದು ಸಂಸ್ಕೃತಿ, ಇದು ನಮ್ಮದು. ನಾವು ಇದನ್ನು ನೋಡ್ಕೊಂಡು ಬಂದವರು ನಾವು. ಆ ನೋವು ಬಿಡ್ತದ? ಇವತ್ತು ಕೋಟ್ಯಾಂತರ ಜನರ ನೋವು ನೋಡಿ. ಒಂದೊಂದು ಆ ರೀಲ್ಸ್ಗಳನ್ನು ನಾನು ಹೇಳುವಂಥದ್ದು, ಈ ಮಾಧ್ಯಮದವ್ರಿಗೆ ಹೇಳುವಂಥದ್ದು, ಸ್ಯಾಟಲೈಟ್ ಚಾನಲ್ನವ್ರಿಗೆ, ಬರೇ ಆ ಸಮೀರ್ ಅನ್ನುವಂಥ 21 ವರ್ಷದ ಆ ಯೂಟ್ಯೂಬರ್ ಮಾಡಿದಂಥ ಒಂದಿದಕ್ಕೆ ಆ ಕಮೆಂಟನ್ನು ಓದಿ. ನೀವು ಬರೀ ಕಮೆಂಟ್ ಓದಿ ಸ್ವಾಮಿ, ನೀವು ಕಮೆಂಟ್ ಓದಿ. ನೀವು ವ್ಯೂಸ್ ನೋಡ್ಲಿಕ್ಕೆ ಹೋಗೋದು ಬೇಡ, ಅವನಿಗೆ ಎಷ್ಟಾಗಿದೆ ಅಂತ ಹೊಟ್ಟೆ ಕಿಚ್ಚಾಕೊಂಡು ಸಾಯ್ಬೇಡಿ ಪಾಪಿಗಳೇ ನೀವು. ಏನು ಸ್ಯಾಟಲೈಟ್ ಚಾನಲ್ಗಳು ನೀವು. ಇವತ್ತು ಯೂಟ್ಯೂಬರ್ಗಳು ಮತ್ತು ವೆಬ್ಸೈಟ್ ನ್ಯೂಸ್ಗಳು ಮಾಡಿದಂಥ, ಫೇಸ್ಬುಕ್ ವಾಟ್ಸಪ್ಗಳು ಮಾಡಿದಂಥ ಸಾಧನೆಯಿಂದ ಈ ಹೋರಾಟ ಜೀವಂತವಾಗಿದೆ. ಇದು ಹೆಮ್ಮೆ ನಮಗೆ. ಇವರೆಲ್ಲ ಬೆಂಬಲ ಕೊಟ್ಟರಲ್ಲ ನಮಗೆ. ಸಣ್ಣ ಸಣ್ಣ ಗುಬ್ಬಿಗಳು, ಈ ಗಿಡುಗಗಳೆಲ್ಲ ರಾಕ್ಷಸರಾಗೆ ತಿಂದು ಮುಗಿಸಿಬಿಟ್ಟವು ಈ ಪ್ರಕರಣವನ್ನು. ಆದರೆ ಈ ಗುಬ್ಬಿಗಳು ಏನು ವಾಟ್ಸಪ್ ಫೇಸ್ಬುಕ್ ಅನ್ನೋಂಥ ಗುಬ್ಬಿ ಯೂಟ್ಯೂಬರ್ಸ್ಗಳು, ಇವರೆಲ್ಲ ಸೇರಿಕೊಂಡು ಈ ಹೋರಾಟವನ್ನು 12 ವರ್ಷದಿಂದ ಜೀವಂತವಾಗಿ, ನಿಮಗೆ ಹ್ಯಾಟ್ಸಪ್ ಅಂತ ಹೇಳ್ಬೇಕು ನಾವು. ನಮ್ಮ ಹೋರಾಟ ಇದ್ದೇ ಬಿಡಿ, ಹೇಳ್ಬೋದು ಅವನು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರಲ್ಲ ನಿಮಗೆ ದುಡ್ಡು ಬರ್ತದಂತೆ, ಮನೆ ಕಟ್ತಿದ್ದೀರಂತೆ. ಹಾಂ ಸರಿಯಪ್ಪ, ಆಗಲಿ.
ಅಂದ್ರೆ ನಾನ್ ನಿಮ್ಮನ್ನ ಸಂದರ್ಶನ ಮಾಡ್ಬೇಕು ಅಂತ ಆಗ್ಲಿ, ಅದು ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಾನು ತಗೊಂಡ್ರೆ ನನಗೆ, ಇಲ್ಲಾದ್ರೆ ಯಾರು ಮಾತಾಡಿದಾನೆ ಅವನ ನಾಲಿಗೆಯಲ್ಲಿ ಹುಳ ಬಿದ್ದು ಸತ್ತು ಸರ್ವನಾಗಿ ಆಗಿ ಹೋಗ್ತಾನೆ ಅವನು. ತುಂಬಾ ಈ ರೀತಿಯಾಗಂತ ನ್ಯೂಸ್ ಹರಿದಾಡ್ತದೆ, ನಿಮ್ ಕಿವಿಗೂ ಬಿದ್ದಿರುತ್ತೆ. ಹೌದಾ, ಹೇಗೆ, ಏನು, ಹೆಂಗೆ ಸಹಿಸ್ಕೊಂಡ್ರಿ ಅಂತ ಕೇಳೋಣ ಅಂತ. ಸಹಿಸ್ಕೊಳ್ಳಿಕ್ಕೆ ಅಣ್ಣಪ್ಪ ಮಂಜುನಾಥನೇ ಶಕ್ತಿ ನಮಗೆ. ಅಲ್ಲ, ನಿಮ್ಮ ಈ ತರ ರೆಬಲ್ ಈ ಹೋರಾಟದಿಂದ ನಿಮ್ಮ ಮನೆಯವ್ರಿಗೆ ಏನು ಎಫೆಕ್ಟ್ ಆಗ್ನಿಲ್ವಾ? ಪಾಪ ಹೆಂಡತಿ ಮಕ್ಳಿಗೆ ಅಯ್ಯೋ. ಅವರೆಲ್ಲ ಹೆಂಗ್ ಸಹಿಸ್ಕೊಂಡ್ರು? ಸಹಿಸ್ಕೊಳ್ಳೋದಲ್ಲಮ್ಮ, ನಾವು ನಮ್ಮ ಜೀವನದ ಇತಿಹಾಸದಲ್ಲಿ ಎಲ್ರಿಗೊಂದು ಆಸೆ ಇರ್ತದೆ, ನಮಗೂ ಒಂದು ಆಸೆ ಇರ್ತದೆ. ನಾವು ಬೊಂಬೈಲಿರ್ಬೇಕಾದ್ರೆ ಇಂಥ ಹುಡುಗಿ ಆಗಬೇಕು, ಅಂಥ ಹುಡುಗಿ ಆಗಬೇಕು, ಇಂಥವ್ರನ್ನ ಮದುವೆ ಆಗಬೇಕು, ನಾವು ಸಹ ತುಂಬ ಆಸೆ ಪಟ್ಟವು. ಡ್ರೀಮ್ ಗರ್ಲ್ ಇದೇ ತರ ಇರ್ಬೇಕು ಅಂತ ಒಂದು ಡ್ರೀಮ್ ಇತ್ತು, ನಮಗೂ ಕೂಡ ಒಂದು ಡ್ರೀಮ್ ಇತ್ತು. ಯಾವಾಗ ಸನಾತನ ಧರ್ಮದ ಒಂದು ಅವನತಿಯನ್ನು ನೋಡಿದೆ ನಾನು, ಅಯೋಧ್ಯೆ ಅಂತ ಒಂದು ದೇವಸ್ಥಾನ ಪ್ರಭು ಶ್ರೀರಾಮಚಂದ್ರರ, ಅರೆ ನಾವು ಇನ್ನೆಲ್ಲ ಆಸೆ ಇಟ್ಕೊಂಡು ಎಂತ ಸಾಯೋದು ಮಾರೆ, ಫಸ್ಟಿಗೆ ಇದನ್ನು ಸರಿ ಮಾಡ್ಬೇಕಂತ ಹೇಳಿ ನಾವು ಬಂದವರು. ಸೌಜನ್ಯಕ್ಕೆ ಹೋರಾಟಕ್ಕೆ ಹೇಳಿದ ಮೇಲೆ ಫೇಕ್ ಐಡಿಗಳ ಕೆಲವು ನ್ಯೂಸ್ಗಳನ್ನು ಓದಿದ್ದಿರಲು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಬರಿತಾನೆ ಒಬ್ಬ ಫೇಕ್ ಐಡಿಯಲ್ಲಿ, ಅತ್ಯಾಚಾರಿಯ ಮಗ, ಯಾರೋ ಒಬ್ಬ ಪಾಪಿಷ್ಟ ಅತ್ಯಾಚಾರಿಯ ಮಗ, ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ, ಇವಳು ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ, ಇವಳು ಮೆಜೆಸ್ಟಿಕ್ಕಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ ಅಂತ ಹೇಳಿ ಬರೀತಾನೆ. ದೇವಾ, ಈ ರೀತಿಯಾಗಿ ನೋಡಿ, ಇದು ಧರ್ಮ ನಮ್ದು. ಮೇಡಮ್ ಏನಾದ್ರು ಬೆಂಗಳೂರಲ್ಲಿ ಜೀವನ ಮಾಡಿದ್ರಾ? ಅವಳಿಗೆ ಬೆಂಗಳೂರು ಒಂದೆರಡು ಸಲ ಹೋಗಿರೋದು ನನ್ನ ಜೊತೆಯಲ್ಲಿ. ಈಗ ಮೊನ್ನೆ ಕೇಸಿಗೆ ಅವಳ ಮೇಲೆ ಸಹ ಕೇಸಿ. ಓಕೆ, ಅವರು ಹೋರಾಟಕ್ಕೆ ಬರ್ತಾ ಇದ್ರು? ಏನಿಲ್ಲಮ್ಮ, ಹೌಸ್ ವೈಫ್ ಆಗಿರೋದು ಅವಳು. ಅದು ಇದು ಬಿಟ್ಟರೆ ಅದಕ್ಕೆ ಹೊರಗಡೆ ಇದೇ ಗೊತ್ತಿಲ್ಲ. ಅದು ಮದುವೆ ಆದ ಪ್ರಪಂಚ ಮದುವೆ ಆದಮೇಲೆ ನಾನು ಒಂದೆರಡು ಸಲ ಏನೋ ಎಲ್ಲೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗಿ 2-3 ವರ್ಷ ಆಯ್ತು. ಇಲ್ಲಿ ಕಡಬ ಅಂತ ಹೇಳಿದರೆ ಇಲ್ಲಿ 35 ಕಿಲೋಮೀಟರ್ ಇರೋದು, ಸಂಯೋಗಿ ಬರ್ಬೋದು. ಅವ್ರ ತಂದೆ ತೀರದ ಮೇಲೆ ಅಂತ ಹೋಗಲೇ ಇಲ್ಲ ನಾನು. ಈ ಹೋರಾಟವೇ ಆಯಿತು ನಮಗೆ. ನನ್ನ ಮನೆ ನೋಡೋದಿಲ್ಲ ನಾನು. ಅವಳನ್ನು ಸುಳ್ಳೆ ಮಾಡಿ ಹಾಕಿದ್ರು. ಈ ಕಡೆ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟ್, ಅವಳಂತೆ ಮುಸ್ಲಿಂ ಹುಡುಗರ ಜೊತೆಯಲ್ಲಿ ಲವ್ ಡವ್ವಿ ಅಂತೆ, ಅವ್ರ ಜೊತೆ ಸಿಕ್ಕಿ ಬಿದ್ಲಂತೆ, ಗೌಡ್ರುಗಳೆಲ್ಲ ಸೇರ್ಕೊಂಡು ಹೊಡೆದ್ರಂತೆ, ಇಡೀ ತೇಜವಧೆ ಮಾಡಿ ಹಾಕಿದ್ರು, ಫೋಟೋ ಸಮೇತ ಹಾಕಿ. ಈ ಪಾಪಿ ಬೇವರ್ಸಿ ಪೊಲೀಸುಗಳು ಹೇಳ್ತಾರಲ್ಲ, ಬರೀರಿ ಇದನ್ನು, ನೀವು ಹಾಕ್ಬೇಕಿದನ್ನು, ಖಂಡಿತ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇವರು ಸಮೀರ್ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದಾರಲ್ಲ, ಪಾಪಿ ಬೇವರ್ಸಿ ಪೊಲೀಸ್ ಅಂತ ಹೇಳೋದು ನಾನು. ಇವರಿಗೆ ಅಪ್ಪ ಅಮ್ಮ ಇಲ್ಲ, ಈ ನಾಯಿಗಳಿಗೆ, ಇವರಿಗೆ ಕಣ್ಣು ಕಾಣೋದು ಇಲ್ಲ. ಇವರಿಗೆ ಸುಮೋಟೋ ಕೇಸ್ ದಾಖಲು ಮಾಡ್ತಾರಲ್ಲ, ನನ್ನ ಹೆಂಡತಿ ಮಕ್ಕಳನ್ನು ಸೂಳೆ ಮಾಡಿದಾರಲ್ಲ ಈ ಬೇವರ್ಸಿಗಳು. ಸುಮೋಟೋ ಕೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಅದು ಅವರ ಸ್ವಂತ ಪೇಜಲ್ಲಿ ಬರೆದಿದ್ದಾರೆ, ಸ್ವಂತ ಫೇಕಲ್ಲ, ಸ್ವಂತ ಪೇಜಲ್ಲಿ. ನಾವು ಜೀವಂತ ಶವಗಳಾಗಿ ಬದುಕ್ತಿದ್ದೇವೆ ಇವತ್ತು. 2000 ನಾನು ಹೇಳ್ತೇನೆ ಕೇಳಿ, 2012ರಿಂದ ಪಾಪಿ ಪೊಲೀಸ್ನವರು ಮಾಡಿದಂತ ಈ ಷಡ್ಯಂತ್ರದಿಂದ ಸೌಜನ್ಯಗಳನ್ನು, ಈ ಆರೋಪಿಗಳನ್ನು ರಕ್ಷಣೆ ಮಾಡಿದ ಇದೇ ಪೊಲೀಸ್. ಇವತ್ತು ನಮ್ಮವರು ಹೋರಾಟ ಮಾಡುವವರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಅತ್ಯಾಚಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ಇಲ್ಲ, ADPಗೆ ಹೋಗ್ಬೇಕಂತದ್ದು. ಎಲ್ಲಿಗೆ? ಅವ್ರದ್ದೇನು ಲೀಗಲ್ ಸೆಲ್ ಇದಂತೆ, ಅಲ್ಲಿಗೆ ಹೋಗಿ ಬರ್ಬೇಕಂತೆ. ಈ ಪಾಪಿ ಪೊಲೀಸ್ನವ್ರು ಕಾಕಿ ಹಾಕ್ಕೊಂಡು ಒಂದು ಎಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಕಾಕಿ ಅಂತ ಹೇಳಿದರೆ ದೇವರು ಅಂತ ನೋಡುವಂಥ ನಮಗೆ. ನಾನು ನನ್ನ ಜೀವನದ 42 ವರ್ಷದಲ್ಲಿ ಈ ಮಾರ್ಗದಲ್ಲಿ ಕೆಲಸ ಮಾಡ್ತೇನೆ, ಒಂದು ಪೊಲೀಸ್ನವರು ಒಟ್ಟಿಗೆ ಹೊಡೆದಿಲ್ಲ ನಾನು. ನನ್ನ ಹತ್ರ 1000 ಕೇಸ್ ಇದೆ ಪೊಲೀಸ್ನವರು. ಇದೇ ಯೋಗೀಶ ಇದ್ದಾನಲ್ಲ ಪಾಪಿ, ಸೌಜನ್ಯಲ ಕೇಸನ್ನು ಮುಚ್ಚಿಸಿ ಹಾಕಿದ ಯೋಗೀಶ ಇದ್ದಾನಲ್ಲ, ಅವನು 400 ರೂಪಾಯಿ ಇದು ರಸೀದಿ ಕೊಟ್ಟು 1400 ರೂಪಾಯಿ ದುಡ್ಡು ತಗೊಂಡಂತ ಫ್ರಾಡ್ ಕೇಸ್ ಲಾಸ್ಟಿಗೆ ಅವನು ಅಮಾನತ ಆಗೋಲ್ಲಿಗೆ ಬಂತು. ಲಾಸ್ಟಿಗೆ ಬಂದು ಕಾಲಿಡ್ದ, ಅಣ್ಣ ಬಚಾವ್ ಮಾಡಿ ಅಂತೇಳಿ. ಆ ಪಾಪಿಷ್ಟನನ್ನು ಕೂಡ ನಾನು ಬಚಾವ್ ಮಾಡಿದ್ದೇನೆ. ಆ ಪೊಲೀಸ್ ಅಧಿಕಾರಿ, ತನಿಖಾಧಿಕಾರಿ, ಸೌಜನ್ಯನ ಕೇಸಲ್ಲಿ ತನಿಖಾಧಿಕಾರಿಯನ್ನು ಕೂಡ ಬಚಾವ್ ಮಾಡಿಸಿದ್ದೇನೆ ನಾನು. ಲೆಕ್ಕ ಹಾಕಿ ನೀವು. ಇದು ನಮ್ಮ ಹೃದಯ ಶ್ರೀಮಂತಿಗೆ. ಆ ಪಾಪಿಯನ್ನು ಕೂಡ ಸೌಜನ್ಯ ಹೋರಾಟ ಆಗುವಾಗ ಅವನೇ ಮುಚ್ಚಿಸಿದ್ದ ಗೊತ್ತಿದ್ದು, ಅವನೇ ಕೋರ್ಟಿಗೆ ಬಂದು CBIಗೆ ಬಂದು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದ ಮೇಲೆ ಅವನಿಗೂ ಕೂಡ ಆ ಲಂಚದ ಇದರಲ್ಲಿ ನಾನು
ರಿಲೀಫ್ ಕೊಟ್ಟಿದ್ದೇನೆ. ಆಯಿತು, ನೀನು ಮಾಡಿದ ತಪ್ಪಲ್ಲ, ಸಾಯಿ, ಮದುವೆ ಆಗಿದೆ, ಮಗು ಇದೆ, ನಿನಗೆ ಹೆಂಡತಿ ಇದೆ, ಜೀವನ ಮಾಡು, ಸಂಸಾರ ಮಾಡು ಅಂತೇಳಿ. ಕಡೆಗೆ ಅವನು ಕೂಡ ಕೈ ಕೊಟ್ಟ. ಇಂಥ ಪಾಪಿ ಪೊಲೀಸ್ಗೆ ನಾನು ಏನು ಹೇಳಿ ಬೈಯೋದಾ? ಬೈದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಹಾಕ್ಲಿ. ಎಷ್ಟು ಕೇಸ್ ಇದೆ ಅಂದಾಜು ಇವಾಗ ನಿಮ್ಮ ಮೇಲೆ? ಎಷ್ಟು ಕೇಸ್ ನೋಡಿ, ಸೌಜನ್ಯ ಹೋರಾಟಕ್ಕೆ ಇಂತೆ ನಂದೊಂದು 35 ಕೇಸ್ ಇದೆ. ಹಿಂದೂ ಸಮಾಜಕ್ಕೋಸ್ಕರ ನಾವು ಹಿಂದೂ ಸಂಘಟನೆಯಲ್ಲಿ ದುಡ್ದವರು, ಹಿಂದೂ ಸಮಾಜಕ್ಕೆ ದುಡ್ದವರು 35 ಕೇಸು. ನೀವು ಬೇಕಾದರೆ ಅಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಹೋಗಿ ನೀವು ಲಿಸ್ಟ್ ತಗೊಳ್ಳಿ ಏನಿದೆ ಅಂತೇಳಿ. ಯಾವುದು ನನ್ನ ಸ್ವಂತಕ್ಕೆ ಒಂದು ಕೇಸ್ ಇಲ್ಲ. ಸ್ವಂತಕ್ಕೆ ನನ್ನ ಜಾಗ ಆದ ಕೇಸು, ನನ್ನ ಹೊಟ್ಟೆಪಾಡಿಗೋಸ್ಕರ ಮಾಡಿದಂಥ ಕೇಸುಗಳಿಲ್ಲ ನನ್ನ ಹತ್ರ. ಇದೇ ಸನಾತನ ಹಿಂದೂ ಧರ್ಮಕ್ಕೋಸ್ಕರ ಮಾಡಿದಂಥ ಕೇಸ್ ಇರುವಂಥದ್ದು. ಇದನ್ನು ನಾವು ಮಾತಾಡಿದರೆ ನಾವು ದೇಶದ್ರೋಹಿಗಳು, ನಮ್ಮ ಮೇಲೆ ಕಂಟೆಂಪ್ಟುಗಳು. ಪೊಲೀಸ್ ಇಲಾಖೆ ಮಾಡಿದಂಥ ತಪ್ಪು ಇದು 2012ರಿಂದ ಸೌಜನ್ಯಳ ಕೇಸು. ಆ ಕೂಸು ಇವತ್ತು ನಮ್ಮನ್ನು ಬಲಿಬಸ್ ಮಾಡ್ತಾ ಇದೆ. ನನಗೆ ಕೆಲವು ಸಲ ಏನು ಅನ್ನಿಸ್ತದೆ ಗೊತ್ತಾ, ಆ ಸೌಜನ್ಯಳ ಜಾಗದಲ್ಲಿ ನಾನಿದ್ದು ನಾನು ರೇಪಾಗಿ ಸಾಯ್ಬೇಕಿತ್ತು. ಹಾಗೆ ಅನ್ನಿಸ್ತದೆ. ನಿನ್ನೆಯಿಂದ ನನಗೆ ಎಷ್ಟು ತಲೆಬಿಸಿ ಆಗ್ತದೆ ಅಂತ ಹೇಳಿದರೆ, ಆ ಒಂದು ಇದು ಅವನು ಪೊಲೀಸ್ ಒಬ್ಬ ನೋಟಿಸ್ ತಗೊಂಡು ಬಂದಿದ್ದಾನೆ. ನಾನು ಹೇಳಿದೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸಿ ಅಂತೇಳಿ, ಉತ್ತರ ಕೊಡ್ತೇನೆ ನಾನು ಅದಕ್ಕೆ ಅಂತೇಳಿ. ಹಾಗೆ ಯೋಚನೆ ಮಾಡಿದ್ದಾನೆ. ಸೌಜನ್ಯ ಎಲ್ಲ ಸಾಯ್ಬೇಕಿದ್ದದ್ದು. ಇವತ್ತು ನಾವು ಅದಕ್ಕೆ ನ್ಯಾಯ ಕೇಳ್ತೇವಲ್ಲ, ಆವತ್ತೇ ಸೌಜನ್ಯಳ ಜಾಗದಲ್ಲಿ ನಾವು ನಿಂತು ಸಾಯ್ಬೇಕಿತ್ತು ರೇಪಾಗಿ. ಹಾಗೆ ಅನ್ನಿಸ್ತದೆ ನಮಗೆ. ಈ ದೇಶದಲ್ಲಿ ಬದುಕುದೇ ಬೇಡ ಅನ್ನಿಸ್ತದೆ. ಇದಾ ಸ್ವತಂತ್ರ ಭಾರತ? ಇದನ್ನು ಕೇಳಿದರೆ ಕಂಟೆಂಪ್ಟ್ ಆಗ್ತದೆ ನಮಗೆ. ಹೋರಾಟ ಮಾಡಬಾರ್ದಂತೆ. ಇವತ್ತು ಹಾಸನದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಸರ್ಕ್ಯುಲರ್ ಬಂದಿದೆ, ಸೌಜನ್ಯನ ಪರವಾಗಿ ಹೋರಾಟ ಮಾಡಬೇಡಿ. ಯಾರು ಇವನ ಅಪ್ಪ ಕಲಿಸಿದ್ದ? ಸುಳ್ಳು ಮಾತಾಡೋದು. ಕೋರ್ಟಲ್ಲಿ ಆ ಆದೇಶ ಆಗಲೇ ಇಲ್ಲ. ಇವರು ಕೋರ್ಟ್ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಮಾತಾಡಿಸಿ ನಮ್ಮನ್ನು ಕಂಟೆಂಪ್ಟ್ ಮಾಡಿಸಿ ಕೋರ್ಟಿಗೆ ಬೈದಿದ್ದಾರೆ, ಪೊಲೀಸ್ನವರಿಗೆ ಬೈದಿದ್ದಾರೆ ಅಂತೇಳಿ ಮಾಡಿಸೋದು ಇವರು ಪಾಪಿಗಳು ಇವರು. ಈಗ ಉದಾಹರಣೆಗೆ ನಿಮಗೆ ಒಂದು ವಿಷಯ ಹೇಳ್ತೇನೆ. ಸಮೀರ್ನನ್ನು ಮೊನ್ನೆ ರಾತ್ರಿ ಏನು ಮಾಡ್ತಿದ್ರು ಗೊತ್ತಾ? ಖಂಡಿತ ಆವತ್ತು 2012ರಲ್ಲಿ ನನ್ನನ್ನು ಎನ್ಕೌಂಟ್ರ್ ಮಾಡಿ ಬಿಸಾಡಲಿಕ್ಕೆ ನೋಡಿದ್ದಾರೆ. ಅದೇ ರೀತಿ ಸಮೀರ್ನನ್ನು ಎನ್ಕೌಂಟ್ರ್ ಮಾಡ್ತಿದ್ರು ಇವರು. ಹಿಂದೂ ಮುಸ್ಲಿಂ ಮಾಡಿ ಸೌಜನ್ಯನ ಕೇಸನ್ನು ಮೊನ್ನೆ ಇನ್ನು ಹೋರಾಟ ಆಗದಾಗೆ ಮಾಡ್ತಿದ್ರು ಇವರು. ಗೊತ್ತಾ ನಿಮಗೆ? ಇದು ಪ್ಲ್ಯಾನಿಂಗ್, ಪ್ರೀ ಪ್ಲ್ಯಾನಿಂಗ್. ಇದರೊಳಗಡೆ ಸರ್ಕಾರದ ಕೆಲವು ಸಚಿವರುಗಳಿದ್ದಾರೆ ಇದರಲ್ಲಿ. ಒಂದು ವೇಳೆ ನಮ್ಮ ಸೌಜನ್ಯ ಪರ ಹೋರಾಟದ ಮಟ್ಟಣ್ಣ ಅವರು ಮತ್ತು ಜಯಂತ್ ಟಿ ಅವರಲ್ಲಿ ಆ ಕಾಲಕ್ಕೆ ಹೋಗಿ ಅವನನ್ನು ಎಸ್ಕೇಪ್ ಮಾಡದಿದ್ದರೆ ಉಂಟಲ್ಲ, ಖಂಡಿತ ಸಮೀರ್ ಇವತ್ತು ಹೆಣ ಆಗಿ ಸಿಗ್ತಾಯಿದ್ದ. ಆವತ್ತು ನಾನು 12/10/2012ರಂದು ನಾನು ಮನೆ ಬಿಟ್ಟು ಓಡಿದ್ರಿಂದ ಬಚಾವಾಗಿದ್ದೇನೆ. ಇದು ಹೇಳುವಂಥದ್ದು. ಇದು ಭಯಾನಕ ಇದೆ ಅಂತ. ಇದು ಒಂದು ರೀತಿಯಲ್ಲಿ ಭಯೋತ್ಪಾದನೆಗಿಂತಲೂ ಯಾವುದೇ ದೇಶದ್ರೋಹ, ಯಾವನು ಇಷ್ಟು ದೊಡ್ಡ ದೇಶದ್ರೋಹ ಭಾರತದೊಳಗೆ ಅಂತ ದೇಶದ್ರೋಹ, ಧರ್ಮ ವಿರೋಧಿ, ಧಾರ್ಮಿಕ ಭಯೋತ್ಪಾದನೆ ಎಲ್ಲಿಯೂ ನಡೆಯಲ್ಲ, ಯಾವ ದೇಶದಲ್ಲೂ ನಡೆದಿರಲಿಕ್ಕೆ.